ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಆದ ಗೀ ರೈಸ್ ತೋರಿಸ್ತಾ ಇದ್ದೀನಿ. ನನ್ನ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಗೀ ರೈಸ್ ಎಲ್ಲರಿಗೂ ಬರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಮಾಡೇ ಮಾಡ್ತೀರಾ. ಓಕೆ, ಒಂದೂವರೆ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ 1 ಇಂಚು, ಚಕ್ಕೆ 3, ಇದು ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ನಾನು. ಗೋಡಂಬಿ ಒಂದಿಷ್ಟು ತೊಗೊಂಡಿದ್ದೀನಿ ನೋಡಿ. ಗೋಡಂಬಿ, ಇದು ಬೆಳ್ಳುಳ್ಳಿ ಶುಂಠಿ, 1 ಬಾಲ್ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಈಗ ಆ್ಯಡ್ ಮಾಡ್ತಾರೆ. ಚಕ್ಕೆ ಲವಂಗ ಆ್ಯಡ್ ಮಾಡ್ತಿದ್ದಾರೆ. ಒಂದು 4 ಲವಂಗ, 1 ಇಂಚು ಚಕ್ಕೆ ಹಾಕಿದ್ದೀವಿ. ಈಗ ಗೋಡಂಬಿ ಆ್ಯಡ್ ಮಾಡ್ತಾಯಿದ್ದೀವಿ. ಓಕೆ ಗೈಸ್, ಗೋಡಂಬಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಲೈಟ್ ರೆಡ್ ಆಗಲಿ ಅಷ್ಟೇ. ಈಗ ಹಸಿಮೆಣಸಿನ್ಕಾಯಿ 3 ಹಾಕಿದ್ದೀವಿ. ಗೋಡಂಬಿ ರೆಡ್ ಆಗಿದೆ ನೋಡಿ. ಈಗ ಹಸಿಮೆಣಸಿನ್ಕಾಯಿ. ಇದು ಸಿಂಪಲ್ ಗೀ ರೈಸು, ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಗೀ ರೈಸ್ ಇದು. ಆಮೇಲೆ ಈಗ ನೆಕ್ಸ್ಟ್ 2 ಆನಿಯನ್ ಸ್ಲೈಸ್ ಮಾಡಿರೋದು ಹಾಕ್ತಾಯಿದ್ದೀನಿ. ಚಾಪ್ಡ್ ಆನಿಯನ್ 2 ತೊಗೊಂಡಿದ್ದೀನಿ ನಾನು. ಇದು ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಮೆತ್ತಗಾಗಲಿ, ಫ್ರೈ ಲೈಟ್ ರೆಡ್ ಆಗಲಿ. ಓಕೆ, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ. ಆನಿಯನ್ನು, ಚಿಲ್ಲಿ 3 ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಲೈಟ್ ರೆಡ್ ಆಗಲಿ. ಈಗ ಬೆಳ್ಳುಳ್ಳಿ ಶುಂಠಿ ನಾನು ಜಜ್ಜಿದ್ದೀನಿ, ನೈಸ್ ಪೇಸ್ಟ್ ಮಾಡ್ಕೊಂಡಿಲ್ಲ. ಈಗ ಅದು ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ಬಾಲು ಬೆಳ್ಳುಳ್ಳಿ, ಅರ್ಧ ಇಂಚು, 3/4 ಇಂಚು ಶುಂಠಿ, ಎರಡೂ ಜಜ್ಜಿರೋದು, ಸ್ಮ್ಯಾಶ್ ಮಾಡಿದ್ದೀನಿ. ಗಾರ್ಲಿಕ್ಕು, ಜಿಂಜರ್. ಶುಂಠಿ ಬೆಳ್ಳುಳ್ಳಿ ವಾಸನೆ ಸ್ವಲ್ಪ ಹೋಗಬೇಕು, ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಇದು ಆಪ್ಷನ್, ಹಾಕಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಾನು ಹಾಕ್ತಿರೋದು ಗೀ ರೈಸಿಗೆ. ಇದು ಹಾಕಲೇಬೇಕು ಅಂತ ಏನಿಲ್ಲ, ಇದು ನಿಮ್ಗೆ ಆಪ್ಷನ್ ಬಿಟ್ಟಿದ್ದು. ಗೀ ರೈಸನ್ನು ಇದೇ ಮೆಥಡಲ್ಲಿ ಮಾಡಬೇಕು, ಅದೇ ಮೆಥಡಲ್ಲಿ ಮಾಡಬೇಕಂತ ಏನಿಲ್ಲ ಅಲ್ವಾ. ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ ಹಾಗೆ ಮಾಡ್ಕೋಬೋದು. ಇದು ನನ್ನ ಮೆಥಡಲ್ಲಿ ಮಾಡ್ತಿದ್ದೀನಿ. ಸ್ವಲ್ಪ ಕಲರ್ಫುಲ್ ಕಾಣಲಿ ಅಂತ ಅಷ್ಟೇ ಬಟಾಣಿ ಪೀಸ್ ಹಾಕಿರೋದು ನಾನು ಅಷ್ಟೇ. ಇದೂ ಅದ್ರ ಜೊತೆಗೆ ಬೇಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಇದು ಬಟಾಣಿ ಎಲ್ಲ ಹಾಕಿದ್ದೀನಿ, ಇದ್ರ ಜೊತೆಗೆ ಫ್ರೈ ಆಗಲಿ. ಈಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ. ಉಪ್ಪು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಪುದೀನ ಹಾಕ್ತಾಯಿದ್ದೀವಿ. 1 ಮುಷ್ಟಿ ಪುದೀನ ತೊಗೊಂಡಿದ್ದೀವಿ. ಪುದೀನ, ನೆಕ್ಸ್ಟ್ ಕೊತ್ತಂಬರಿ, 2 ಆ್ಯಡ್ ಮಾಡ್ತಾಯಿದ್ದೀವಿ. ಓಕೆ ಗಾಯ್ಸ್, ಕಾಣಿಸ್ತಿದೆಯಲ್ಲ ಗೀ ರೈಸ್, ಸಿಂಪಲ್ ಮೆಥಡಿನ ಗೀ ರೈಸು. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಬರುತ್ತೆ, ಇದೇನು ಸ್ಪೆಷಲ್ ಅಲ್ಲ. ಈಗ ಕೊತ್ತಂಬರಿ, ಪುದೀನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಗೈಸ್. ಇದು ಈ ಲೋಟದಲ್ಲಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಅಕ್ಕಿ ತೊಳೆದಿಟ್ಟಿದ್ದೀನಿ. ಅಕ್ಕಿ ಈ ಲೋಟದಲ್ಲಿ ತೊಗೊಂಡಿದ್ದೀವಿ. ಇದು 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಿ. ಈಗ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಅಕ್ಕಿ ಹಾಕಾಯಿತು. ಈಗ 1-2 ನಿಮಿಷ ಹುರ್ಕೊಳ್ಳೋಣ. ಇದು ಉದ್ರಿದ್ರು ಚೆನ್ನಾಗಾಗತ್ತೆ. ನಾನು ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಈಗ ಇನ್ನೊಂದು 2 ನಿಮಿಷ ಹುರಿಯೋಣ. ಚೆನ್ನಾಗಿ ಹುರಿದು ನೀರು ಹಾಕಿ ಕೂಗಿಸಿದ್ರೆ ಗೀ ರೈಸ್, ಸಿಂಪಲ್ ಆದ ಗೀ ರೈಸ್ ರೆಡಿ ಆಗುತ್ತೆ. ನಾನು ಇದಕ್ಕೆ 1 ಸ್ಪೂನು, 1-2 ಸ್ಪೂನು ತುಪ್ಪನೂ ಆ್ಯಡ್ ಮಾಡಿದ್ದೀನಿ ಆಯಿಲಲ್ಲೇ. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ.
1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀವಿ. ಇದು ಒಂದು ಲೋಟ ಆಯಿತು. ಇದು 2ನೇ ಲೋಟ. 2 ಕಪ್ಸ್ ವಾಟರ್ ಆ್ಯಡ್ ಮಾಡಿದ್ದೀವಿ. ಓಕೆ, ಈಗ ಲಿಂಬೆಹಣ್ಣು ಹಿಂಡ್ತಾ ಇದ್ದೀವಿ. ಒಂದು ಹಾಫ್ ಲೆಮನ್ ಜ್ಯೂಸ್ ಸ್ಕ್ವೀಸ್ ಮಾಡ್ತಿದ್ದೀವಿ. ಓಕೆ, ಇಷ್ಟೇ. ಇದು ಹಾಕಿ ಕೂಗಿಸ್ಬಿಟ್ರೆ ಆಯಿತು. ಹೇಗಾಗತ್ತೆ ಅಂತ ಆಮೇಲೆ ಟೇಸ್ಟ್ ತಿಳಿಸ್ತೀನಿ. ಮಿಕ್ಸ್ ಮಾಡಾಯಿತು. ಈಗ ಕುಕ್ಕರ್ ಲಿಡ್ ಮುಚ್ಚಿದ್ರೆ ಆಯಿತು. 2 ವಿಷಲ್ ನಾನು ಕೂಗಿಸ್ಕೊಳ್ತೀನಿ. ನೀವು ಅಕ್ಕಿ ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡಿರ್ತೀರಲ್ಲ, 1 ವಿಷಲ್ ಬೇಕಂದರೆ 1 ವಿಷಲ್ ಹಾಕ್ಕೊಡ್ರಿ. ಅಮ್ಮಂಗೆ ಹಲ್ಲಿಗಾಗಲ್ಲ ಅಂತ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ 2 ವಿಷಲಿಗೂ ಚೆನ್ನಾಗಿ ಉದುರುದ್ರಾಗತ್ತೆ. ಇಷ್ಟೇ ಓಕೆ ಗಾಯ್ಸ್, ಇಲ್ಲಿ ನೋಡಿರಿ. ಈಗ ನಾವು 2 ವಿಷಲ್ ಕೂಗಿಸ್ಕೊಳ್ತೀವಿ. ಇದಾದ ನಂತರ ತೋರಿಸ್ತೀನಿ ಹೇಗಾಗಿದೆ ಅಂತ. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗೀ ರೈಸ್ ರೆಡಿ ಆಯಿತು. ಗೀ ರೈಸ್, ಸಿಂಪಲ್ ಆದ ಗೀ ರೈಸ್. ಸ್ಟೀಮ್ ಬರ್ತಾ ಇದೆ. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಲ್ಲ ಗೀ ರೈಸ್ ವಿತ್ ವೈಟ್ ಕೂರ್ಮಾ. ಇದು ವೈಟ್ ಕೂರ್ಮಾ. ಇದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಮೆಥಡು ಅಂತ ನಾನು ವೈಟ್ ಕೂರ್ಮಾ ತೋರಿಸಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ ಈಗ ನೋಡಿ. ಓಕೆ ಗಾಯ್ಸ್, ಇಷ್ಟೇ. ಇದು ಸಿಂಪಲ್ ವೈಟ್ ಕೂರ್ಮಾ ಮತ್ತು ಗೀ ರೈಸ್. ಓಕೆ ಗೈಸ್, ಇದು ತಮಗೆ ಹೀಗೆ ಸಿಂಪಲ್ ಆದ ಗೀ ರೈಸ್ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೊಡಿ ಹೇಗಾಗಿದೆ ಅಂತ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಹಾಗೆ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.